ಆ ಕಡೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಸಿಎಂ ಆಗಬೇಕು ಅಂತ ತಾಲೀಮನ್ನ ಆರಂಭಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ಮತ್ತೆ 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 ಮುನ್ನೆಲೆಗೆ ಬರ್ತಾ ಇದೆ. ನಮ್ಮ ಸಮುದಾಯ ಎಷ್ಟು ದಿನ ಕಾಯಬೇಕು ಅಂತ ಹೇಳಿ ದಲಿತ ನಾಯಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ರಿಪೋರ್ಟ್ ನೋಡಿ. ನಾಯಕತ್ವ ಬದಲಾವಣೆಯ ಚರ್ಚೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಿದೆ. ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಆಗಲು ಸತೀಶ್ ಜಾರಕಿಹೊಳಿ ಸಮರ್ಥರು ಅಂತ ಯತೀಂದ್ರ ಹೇಳಿದ ಬೆನ್ನಲ್ಲೇ ದಲಿತ ಸಿಎಂ ಚರ್ಚೆಯೂ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದಲಿತಾಸ್ತ್ರ. ದೆಹಲಿಗೆ ಹಾರಿದ್ಯಾಕೆ ಸತೀಶ್ ಜಾರಕಿಹೊಳಿ? ನವೆಂಬರ್ ಕ್ರಾಂತಿಗೆ ಸತೀಶ್ ಜಾರಕಿಹೊಳಿ ಮುನ್ನುಡಿ ಬರದಂತೆ ಕಾಣ್ತಿದೆ. ಸಿಎಂ ಬದಲಾವಣೆ ಬಿರುಗಾಳಿ ನಡುವೆ ಸಾಹುಕಾರ್ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದು, ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ಮಾಡಲಿದ್ದಾರೆ. ಸತೀಶ್ ಜಾರಕಿಹೊಳಿ ಸುಮ್ಮನೆ ಹೋಗ್ತಿಲ್ಲ. ತಮ್ಮ ಬೆಂಬಲಿತ ಶಾಸಕರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ. 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ದೆಹಲಿಗೆ ಹೋಗಿ ಸಿದ್ದರಾಮಯ್ಯ ಮುಂದುವರಿಕೆಗೆ ಬಟ್ಟೆ ಹಿಡಿತಾರಾ, ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಕೇಳ್ತಾರಾ ಅನ್ನುವಂತ 108 ಚರ್ಚೆ ಜೋರಾಗಿದೆ. ನೆಕ್ಸ್ಟ್ ಸಿಎಂ ಸತೀಶ್. ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋದೇ ಕನಸು. ಸತೀಶ್ ಜಾರಕಿಹೊಳಿಗೂ ಸಿಎಂ ಆಗೋ ಆಸೆ ಇದೆ. 2028ರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಸತೀಶ್ ಡಿಕೆಶಿ ಮಧ್ಯೆ ಸಮರ ನಡೆಯಲಿದೆ. ಸತೀಶ್ ಜಾರಕಿಹೊಳಿಗೆ ಜಾತಿಯೇ ದೊಡ್ಡ ಬಲ. ಯಾಕಂದ್ರೆ ಸಾಹುಕಾರನ ಬೆನ್ನಿಗಿದೆ ಪ್ರಬಲ ದಲಿತ ಸಮುದಾಯ. ಕರ್ನಾಟಕದಲ್ಲಿ ದಲಿತರು 1 ಕೋಟಿಗೂ ಹೆಚ್ಚಿದ್ದಾರೆ. ಜಾತಿಗಣತಿ ವರದಿ ಪ್ರಕಾರ ದಲಿತರ ಸಂಖ್ಯೆ 1,08,00,000ದಷ್ಟಿದೆ. ಸತೀಶ್ ಸಿಎಂ ಆಗೋ ಕನಸಿಗೆ ದಲಿತರೇ ದಾಳ ಆಗಿದ್ದಾರೆ. ಕಾಂಗ್ರೆಸ್ ಕೂಡ ನಾಯಕತ್ವ ಬಲದ ಜೊತೆ ಜಾತಿ ನೋಡುತ್ತೆ. ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಸತೀಶ್ ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವರವರ ಕೆಲಸಕ್ಕಾಗಿ ಹೋಗೋದು ತಪ್ಪ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕರೆದಿದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನಮ್ದೊಂದು ಬುಕ್ ರಿಲೀಸ್ ಇದೆ. ಅದಾದ್ಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳುನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬೋದೇ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನಿರ್ತದೋ ದೆಹಲಿಗೆ ಹೋದ್ರೆ ಅದೇ ಕಾರಣಕ್ಕೆ ಅನ್ಕೋಬೇಡಿ. ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿ ಹೋಗ್ಬೇಡ ಅಂತ ಹೇಳಕ್ಕಾಗ್ತದ. ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದೆ. ಸತೀಶ್ ಜಾರಕಿಹೊಳಿ ಏನೋ ರಣತಂತ್ರ ಹೆಣಿತಾ ಇದ್ದಾರೆ. ಆದ್ರೆ ಅದೇನ್ ಅನ್ನೋದು ನವೆಂಬರ್ ತಿಂಗಳಲ್ಲೇ ಗೊತ್ತಾದ್ರೆ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ ಕಡೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಸಿಎಂ ಆಗಬೇಕು ಅಂತ ತಾಲೀಮನ್ನ ಆರಂಭಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರ ಮತ್ತೆ 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 ಮುನ್ನೆಲೆಗೆ ಬರ್ತಾ ಇದೆ. ನಮ್ಮ ಸಮುದಾಯ ಎಷ್ಟು ದಿನ ಕಾಯಬೇಕು ಅಂತ ಹೇಳಿ ದಲಿತ ನಾಯಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ರಿಪೋರ್ಟ್ ನೋಡಿ. ನಾಯಕತ್ವ ಬದಲಾವಣೆಯ ಚರ್ಚೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಿದೆ. ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಆಗಲು ಸತೀಶ್ ಜಾರಕಿಹೊಳಿ ಸಮರ್ಥರು ಅಂತ ಯತೀಂದ್ರ ಹೇಳಿದ ಬೆನ್ನಲ್ಲೇ ದಲಿತ ಸಿಎಂ ಚರ್ಚೆಯೂ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದಲಿತಾಸ್ತ್ರ. ದೆಹಲಿಗೆ ಹಾರಿದ್ಯಾಕೆ ಸತೀಶ್ ಜಾರಕಿಹೊಳಿ? ನವೆಂಬರ್ ಕ್ರಾಂತಿಗೆ ಸತೀಶ್ ಜಾರಕಿಹೊಳಿ ಮುನ್ನುಡಿ ಬರದಂತೆ ಕಾಣ್ತಿದೆ. ಸಿಎಂ ಬದಲಾವಣೆ ಬಿರುಗಾಳಿ ನಡುವೆ ಸಾಹುಕಾರ್ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದು, ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ಮಾಡಲಿದ್ದಾರೆ.
ಸತೀಶ್ ಜಾರಕಿಹೊಳಿ ಸುಮ್ಮನೆ ಹೋಗ್ತಿಲ್ಲ. ತಮ್ಮ ಬೆಂಬಲಿತ ಶಾಸಕರ ಜೊತೆಗೆ ದೆಹಲಿಗೆ ಹೊರಟಿದ್ದಾರೆ. 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ದೆಹಲಿಗೆ ಹೋಗಿ ಸಿದ್ದರಾಮಯ್ಯ ಮುಂದುವರಿಕೆಗೆ ಬಟ್ಟೆ ಹಿಡಿತಾರಾ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಕೇಳ್ತಾರಾ ಅನ್ನುವಂತ 108 ಚರ್ಚೆ ಜೋರಾಗಿದೆ. ನೆಕ್ಸ್ಟ್ ಸಿಎಂ ಸತೀಶ್. ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋದೇ ಕನಸು. ಸತೀಶ್ ಜಾರಕಿಹೊಳಿಗೂ ಸಿಎಂ ಆಗೋ ಆಸೆ ಇದೆ. 2028ರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಸತೀಶ್ ಡಿಕೆಶಿ ಮಧ್ಯೆ ಸಮರ ನಡೆಯಲಿದೆ. ಸತೀಶ್ ಜಾರಕಿಹೊಳಿಗೆ ಜಾತಿಯೇ ದೊಡ್ಡ ಬಲ. ಯಾಕಂದ್ರೆ ಸಾಹುಕಾರನ ಬೆನ್ನಿಗಿದೆ ಪ್ರಬಲ ದಲಿತ ಸಮುದಾಯ. ಕರ್ನಾಟಕದಲ್ಲಿ ದಲಿತರು 1 ಕೋಟಿಗೂ ಹೆಚ್ಚಿದ್ದಾರೆ. ಜಾತಿ ಗಣತಿ ವರದಿ ಪ್ರಕಾರ ದಲಿತರ ಸಂಖ್ಯೆ 1,08,00,000ದಷ್ಟಿದೆ. ಸತೀಶ್ ಸಿಎಂ ಆಗೋ ಕನಸಿಗೆ ದಲಿತರೇ ದಾಳ ಆಗಿದ್ದಾರೆ. ಕಾಂಗ್ರೆಸ್ ಕೂಡ ನಾಯಕತ್ವ ಬಲದ ಜೊತೆ ಜಾತಿ ನೋಡುತ್ತೆ. ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಸತೀಶ್ ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವರವರ ಕೆಲಸಕ್ಕಾಗಿ ಹೋಗೋದು ತಪ್ಪ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕರೆದುಕೊಟ್ಟಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನಮ್ದೊಂದು ಬುಕ್ ರಿಲೀಸ್ ಇದೆ. ಅದಾದ್ಮೇಲೆ ನಾನು ಆ ಕೇಸ್ಗೆ ಆ ಎಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳುನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ಲಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನಿರ್ತದೋ ದೆಹಲಿಗೆ ಹೋದ್ರೆ ಅದೇ ಕಾರಣಕ್ಕೆ ಅನ್ಕೋಬೇಡಿ. ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದೆ. ಸತೀಶ್ ಜಾರಕಿಹೊಳಿ ಏನೋ ರಣತಂತ್ರ ಹೆಣಿತಾ ಇದ್ದಾರೆ. ಆದ್ರೆ ಅದೇನ್ ಅನ್ನೋದು ನವೆಂಬರ್ ತಿಂಗಳಲ್ಲೇ ಗೊತ್ತಾದ್ರೆ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರವರ ಕೆಲಸಕ್ಕಾಗಿ ಹೋಗೋದು ತಪ್ಪ. ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕರೆದುಕೊಟ್ಟಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನಮ್ದೊಂದು ಬುಕ್ ರಿಲೀಸ್ ಇದೆ. ಅದಾದ್ಮೇಲೆ ನಾನು ಆ ಕೇಸ್ಗೆ ಆ ಎಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ದು ಅಪೀಲ್ ಏನಿದೆ, ತಮಿಳುನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬರ್ಲಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನಿರ್ತದೋ ದೆಹಲಿಗೆ ಹೋದ್ರೆ ಅದೇ ಕಾರಣಕ್ಕೆ ಅನ್ಕೋಬೇಡಿ. ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದೆ. ಸತೀಶ್ ಜಾರಕಿಹೊಳಿ ಏನೋ ರಣತಂತ್ರ ಹೆಣಿತಾ ಇದ್ದಾರೆ. ಆದ್ರೆ ಅದೇನ್ ಅನ್ನೋದು ನವೆಂಬರ್ ತಿಂಗಳಲ್ಲೇ ಗೊತ್ತಾದ್ರೆ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.